ಕಂದಾಯ ಇಲಾಖೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೃಷ್ಣ ಬೈರೇಗೌಡರು ಅವ್ರ ಪಾಪ ಆನೆಸ್ಟ್, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಕುಮಾರಸ್ವಾಮಿ ಅದು ಒಂದು 4 ಎಕರೆ 40 ವರ್ಷದಲ್ಲಿ ಉತ್ತರಲ್ಲ ಸ್ವಾಮಿ, 40 ವರ್ಷದ ಅನುಭವ ಕುಮಾರಸ್ವಾಮಿದು. ಏನಾದ್ರು ಒತ್ತುವರಿ ಮಾಡ್ಕೊಂಬಿಟ್ಟು ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಮಾಡಿಬಿಟ್ಟಿದ್ರೆ ಕುಮಾರಸ್ವಾಮಿ, ನಾನು ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್, ಸುಪ್ರೀಂ ಕೋರ್ಟಿ ಲಾಯರು, ಹೈಕೋರ್ಟಿ ಡಬಲ್ ಲಾಯರು, AG ಕುಮಾರಸ್ವಾಮಿ 4 ಎಕರೆಗೆ ಪ್ರಕಾಶ್ ದೇವೇಗೌಡರು ಕುಟುಂಬ ಯಾವುದು ಆ ಪಾಪದ ಕೆಲಸ ಮಾಡಿಲ್ಲ. ಇವತ್ತು ಆಯಿತು ಹಾಸನ ಜಿಲ್ಲೆಗೆ ಕಂದಾಯ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಈ ಲ್ಯಾಂಡ್ ಮಾಫಿಯಾ DC ತಹಸೀಲ್ದಾರ್ಗಳೆಲ್ಲ ಮಾಡ್ತಾವ್ರಲ್ಲ ಸ್ವಾಮಿ, ಒಂದು ಉನ್ನತ ಮಟ್ಟದ ತನಿಖೆ ನಡೆಸ್ತಾರೆ ಕೇಳಿ. ಕೊಟ್ಟರೆ ನಿಮ್ಮ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಸರ್ 3 ಸಾರಿ ಕಂದಾಯ ಇದನ್ನ ಎಂಕ್ವೈರಿ ಮಾಡೋಕೆ ಹಾಕ್ಕೊಂಡವ್ರೆ, 3 ಸಾರಿ ಇಲ್ಲ. ಮೊನ್ನೆ ಒಂದು ಉತ್ತರ ಕೊಡ್ತಾರೆ, ಸರ್ ತನಿಖೆ ಆಗ್ತಾ ಇದೆ, 2 ವರ್ಷದಿಂದ ತನಿಖೆ ಬೇಕಾ? ಕುಮಾರಸ್ವಾಮಿದಾದರೆ ಸ್ಪೆಷಲ್ ಬೆಂಚು 4 ಎಕರೆಗೆ, ಅದು 40 ವರ್ಷದಿಂದ ಉಳ್ತಾವ. ನನಗೆ ಕುಮಾರಸ್ವಾಮಿ ಮಾಡೋದಲ್ಲಿ ಅಲ್ಲಿ ಯಾರು ಕೇಳೋರು ದಿಕ್ಕಿರಲಿಲ್ಲ ಆ ಕಾಲದಲ್ಲಿ. ಇವತ್ತು ಯಾವ ರೀತಿ ರಾಜಕೀಯ ದ್ವೇಷ ನಡೀತಾ ಇದೆ, ಕಂದಾಯ ಇಲಾಖೆದ ದಾಖಲೆ ಸಹಿತ ಕೊಡ್ತೀನಿ. ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಮಾಫಿಯಾ ಜೊತೆ AC ತಹಸೀಲ್ ಪಾಪ AC ಕೆಲವರು ಈಗ DC ಕೋರ್ಟಲ್ಲಿ ಆಗುತ್ತೆ, AC ಕೋರ್ಟಲ್ಲಿ ಆಗುತ್ತೆ, ತಹಸೀಲ್ದಾರ್ ಕೋರ್ಟಲ್ಲಿ ವಜಾಗುತ್ತೆ ದುಡ್ಡು. ಈಗ ಇದು ಮುಸಲ್ಮಾನರಿಗೆ ಓಟ್ ಕೊಡುವಂಥ ಜಾಗ ಇದು. ಈ ಸರ್ಕಾರಕ್ಕೆ 100% ಮುಸಲ್ಮಾನರು ಓಟ್ ಕೊಟ್ಟು ಗೆಲ್ಲಿಸುವಂಥವರಿಗೆ ಉದಾಹರಣೆಗೆ ಹೇಳಿದರೆ, ಮೊನ್ನೆ ಸಭಾಧ್ಯಕ್ಷೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಉಲ್ವಾಲ ಅಂತೇಳಿ ಮುಸಲ್ಮಾನರದ್ದು ಜಮೀನು, 1 ಎಕರೆ 65, ಸುಮಾರು 1.5-2 ಕೋಟಿ ರೂಪಾಯಿ ಆಸ್ತಿನ ಖಾದರ್ ಸಾಹೇಬ್ರೆ, ನೀವು ನಿಮ್ಮ ಅಧ್ಯಕ್ಷರು ನೀವು ರಕ್ಷಣೆ ಕೊಡಬೇಕು. ಅಲ್ಪಸಂಖ್ಯಾತರ ಪರ ನೀವು ಆ ಚೇರಲ್ಲಿ ಕೂತ್ಬಿಟ್ಟಿದ್ದೀರಿ. ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್. ಇವತ್ತು ನಾವು ಅಷ್ಟೆಲ್ಲ ದೇವೇಗೌಡರು ಮಾಡಿದ್ರು 30 ವರ್ಷ FTR ಕೊಟ್ರಪ್ಪ, ಆದರೂ ದೇವೇಗೌಡರು ರಿಸರ್ವೇಷನ್ ಕೊಟ್ಟರು 5%. ಆದರೂ ದೇವೇಗೌಡರಿಗೂ ಇವತ್ತೇನು ನಡೀತು? ಇದನ್ನೇನು ಮಾಡಿದ್ದಾರೆ ಮೊನ್ನೆ ಸಭಾಧ್ಯಕ್ಷರೇ, ಒಂದೇ ದಿನ ಯಾರು ದುರಸ್ತಿ ಮಾಡ್ತಾರೆ ಅಧಿಕಾರಿ ಹೊರಗಾಗ್ತಾನೆ, ಹೊರಗಾಗೋ ದಿವಸ ದುರಸ್ತಿ ಮಾಡ್ತಾರೆ, ಆಮೇಲೆ ಅವತ್ತೇ ತಹಸೀಲ್ದಾರ್ ಆರ್ಡ್ರ್ ಮಾಡ್ತಾರೆ. ಅದನ್ನು ಹೊಳೆನರಸೀಪುರದಲ್ಲೇ ರಿಜಿಸ್ಟರ್ ಮಾಡ್ಬೋದಲ್ಲ ಕಾನೂನು ರೀತಿ ಇದ್ದರೆ. ನುಗ್ಗೇಳಿಗೆ ಹೋಗ್ಬೇಕಾ? ಹೊಳೆನರಸೀಪುರದ ಮುಸಲ್ಮಾನರ ಆಸ್ತಿನ ನುಗ್ಗೇಳಿ ಸಬ್ ರಿಜಿಸ್ಟ್ರಾರಲ್ಲಿ ಹೋಗಿ ಮಾಡಬೇಕಾ? ಮೊನ್ನೆ ಸಭಾಧ್ಯಕ್ಷರೇ, ಇದು ಈ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಇದು ರಕ್ಷಣೆನಾ? ಹೇಳಿ ದಯಮಾಡಿ. ಇಂಥದ್ದು ಕಂದಾಯ ಇಲಾಖೆ ನಾವು ಯಾಕೆಂದರೆ ಇದನ್ನು ಅಪ್ರಿಷಿಯೇಟ್ ಮಾಡಬೇಕಾಯ್ತು. ಇದನ್ನು ಹೇಳಿದರೆ ರೇವಣ್ಣ DC ಬೈದರು, ಇವ್ರು ಬೈದರು, ಅಧಿಕಾರಿಗಳಿಗೆ ಕಿರ್ಕೊಂಡು. ನನಗೇನು ಅಧಿಕಾರಿಗಳು ಏನು ನಾನೇನಾದ್ರು ಅಧಿಕಾರಿ ಒಬ್ಬರು ಹಾಕ್ಸಿದ್ದೀನ? 3 ವರ್ಷದಿಂದ ಅಧಿಕಾರಿಗಳನ್ನ ನಾವು ಯಾವ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಹಾಕ್ಸೋಕೆ ಹೋಗಿಲ್ಲ. ಯಾರ್ಯಾರು ಹಾಕ್ಕೊಂಡವರು ನಮಗೆ ಗೊತ್ತಿಲ್ಲ ಯಾವ ಇಲಾಖೆಗೆ. ಮಾನ್ಯ ಸಭಾಧ್ಯಕ್ಷ, ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ಹೇಳಬೇಕು. ಇದನ್ನು ಎಂಟೈರ್ ಕಳಿಸ್ಕೊಡ್ತೀನಿ. ಮೊನ್ನೆ ಸಾವಂತಹಳ್ಳಿ ಗುಡ್ಡುತೆರಣ್ಯ ಅಲ್ಲಿ ತಹಸೀಲ್ದಾರ್ 20 ಲಕ್ಷ ಇಸ್ಕೊಂಡವ್ರೆ ಅಂತ ಅವ್ರು ಬಂದು 20 ಲಕ್ಷ ಇದ್ದೀವಿ ಸರ್, ಮುಳುಗಡೆ ಪ್ರದೇಶಕ್ಕೆ ಅಂತ ಜಮೀನು ರಿಸರ್ವ್ ಆಗಿದೆ. ಅದಕ್ಕೆ ಅದು ತಗೊಂಡು ಹೋಗ್ಬಿಟ್ಟು ಕಲ್ಲು ಗಡಿ ಕೊಡ್ತಾರಲ್ಲ ಮೊನ್ನೆ ಸಭಾಧ್ಯಕ್ಷ AC ಇವರು ತಹಸೀಲ್ದಾರರು DC ಹೇಳಿದ್ದಾರೆ ಸಾಯಂಕಾಲದೊಳಗೆ ಮಾಡ್ಕೊಂಬರ್ಬೇಕು ನೀನು. ಯಾರು ತರೀಕೆರೆಯಲ್ಲಿ ಸಸ್ಪೆಂಡ್ ಆಗಿದ್ರೋ ಆ ಅಧಿಕಾರಿ. ಇನ್ನೊಂದು ರಿಸರ್ವ್ ಫಾರೆಸ್ಟ್ ಇದೆ ಶ್ರೀಮಠದ ಕಾಲು, ಅದಕ್ಕೆ ಅಲ್ಲಿ 15 ಎಕರೆ ರಾತ್ರಿ ಒಳಗೆ ಬೆಳಕರಿ ಅದರೊಳಗೆ ತಗೊಂಡು ಹೋಗ್ತಾರೆ. DC ಹೇಳವ್ರೆ, ಮಂತ್ರಿಗಳಿಂದ ಫೋನ್ ಬಂದೈತೆ. ಮತ್ತು ಅದೇ ರೀತಿ ಮಾನ್ಯ ಕಲ್ಲಡೆ ಬಾರ ಕಾಲು ಅಂತೇಳಿ ರಾತ್ರೆಲ್ಲ ಲೂಟಿ ನಡೀತಾ ಇದೆ. ಅಲ್ಲಿ ರಿಸರ್ವ್ ಪರಿಶಿಷ್ಟ ಸಮಾಜದ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆದು ಮೈಸೂರಿನ ಸರ್ವೆ ಜಾಯಿಂಟ್ ಡೈರೆಕ್ಟ್ರು ಅದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಕೆಲವು ಅಧಿಕಾರಿಗಳ ಮೇಲೆ ಕ್ರಮ ತಗಬೇಕು ಅಂತೇಳಿ ಮಾನ್ಯ ಸಭಾಧ್ಯಕ್ಷರೇ. ಕಲ್ಲಡೆ ಬಾರ ಕಾಲು ಈಗಾಗಲೇ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ 95,000 ಮೆಟ್ರಿಕ್ ಟನ್ ಕಲ್ಲು ಗಣಿ ಮಾಡಿ ಅದನ್ನು ಇದಾಗಿದೆ ಅಂತೇಳಿ ಪೊಲೀಸ್ ಕೇಸ್ ರಿಜಿಸ್ಟರ್ ಆಗಿದೆ. ಇವತ್ತು ಲೂಟಿ ನಡೀತಾ ಇದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಮಾವನಕೆರೆ ಅಂತ ಅವರು ಮಾವನಕೆರೆಯಲ್ಲಿ ಮೊನ್ನೆ ಸಭಾಧ್ಯಕ್ಷರೇ ಸುಮಾರು ಎಷ್ಟು ವರ್ಷದಿಂದ ಜಮೀನು ಮಾಡ್ತಾವ್ರೆ ಮಾವನಕೆರೆಯಲ್ಲಿ ಮೊನ್ನೆ ಸಭಾಧ್ಯಕ್ಷರೇ ಸುಮಾರು ಸರ್ವೆ ನಂಬರ್ 3/4 ಸುಮಾರು 40ರಿಂದ 50 ವರ್ಷದಿಂದ ಅನುಭವ ಮಾಡ್ತಾರೆ. ಅವ್ರನ್ನ ತಗೊಂಡೋಗ್ಬಿಟ್ಟು AC ಕೋರ್ಟಲ್ಲೂ ಆಗುತ್ತೆ, DC ಕೋರ್ಟಲ್ಲೂ ಆಗುತ್ತೆ.
ತಹಸೀಲ್ದಾರ್ ಕೋರ್ಟಲ್ಲಿ ದುಡ್ಡು. ಇದು ಹೊಳೆನರಸೀಪುರ ಹಳೆಕೋಟೆ ಹೋಬಳಿ ಮಾವಿನಕೆರೆ ಅಂತ. AC ಕೋರ್ಟ್ ಆರ್ಡ್ರು, DC ಕೋರ್ಟ್ ಆರ್ಡ್ರು, ಇನ್ಯಾರ ಹತ್ರ ಆರ್ಡ್ರ್ ತರೋ ಸ್ವಾಮಿ? ಯಾರಿಂದ ಆರ್ಡ್ರ್ ತರಬೇಕು ಹೇಳಿ? ರೈತರು. ಈ ಥರ ಕಂದಾಯ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ. ಅಧಿಕಾರಿಗಳ ಇದು ಬೆಳಗ್ಗೆ ಇದ್ದರೆ ಒಂದೊಂದು ಕಚೇರಿನಲ್ಲಿ ಎಷ್ಟು ದಾಖಲೆಗಳು ಖಾಲಿ ಇದೆ ಅಂತ ಇದಿದೆ ಅಂತ ಹೇಳಿ ಕಂದಾಯ ಇಲಾಖೆಯಲ್ಲಿ ಮನೆ ಸಭಾಧ್ಯಕ್ಷ. ಆಯಿತು, ಎಲ್ಲದಕ್ಕೂ SIT ಮಾಡ್ತೀನಿ, ಇದು ಮಾಡಿ. ಹಾಸನ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಜಿಲ್ಲೆ ಒಳಗೆ ನಡೆಸಿ. ಇವತ್ತು ಉದಾಹರಣೆಗೆ ಹೇಮಾವತಿ ಇವತ್ತೇನೋ ಬಂದಿದೆ, ನಾಳೆ ಇದನ್ನು ನಾನು ಒಂದು ತಮ್ಮ ಗಮನಕ್ಕೆ ತರ್ತೀನಿ ಆಮೇಲೆ ಡೀಟೇಲ್ ಆಗಿ. ಹೇಮಾವತಿ ಯೋಜನೆಗೆ ತ್ಯಾಗ ಮಾಡಿದ ರೈತರು ಕಣ್ಣೀರಿನ ಕತೆ. ಮನೆ ಸಭಾಧ್ಯಕ್ಷರೇ, ಹೇಮಾವತಿ ರಿಸರ್ವ್ ಹೆಸರಿನಲ್ಲಿ ಲಕ್ಷಾಂತರ ಎಕರೆಗಳು ಇವತ್ತು, ಸಾವಿರಾರು ಎಕರೆ ಇವತ್ತು ಬೇನಾಮಿ ಹೆಸರಲ್ಲಿ ಇವತ್ತು ಇದಾಗ್ತಾ ಇದೆ. ಒಳಂಗೆ ಇಲ್ವಾಲ, ಒಳಂಗೆ ಪಕ್ಕ ಇವತ್ತು ಸರ್ಕಾರಿ ಜಾಗ ಯಾವುದು ಬಿಡ್ತಾ ಇಲ್ಲ. ಹಾಸನ ಜಿಲ್ಲೆ ಒಳಗೆ ಸರ್ಕಾರಿ ಜಾಗ ಎಲ್ಲ ರಾತ್ರೋರಾತ್ರಿ ಉಳಿಸ್ತಾವ್ರು. ಇವತ್ತು ಈ ಸರ್ಕಾರ ಬಂದ ತಕ್ಷಣ ಯಾವ ಕೆರೆ ಕಟ್ಟೆ ಉತ್ಕೋರೆ ನಾವಿದ್ದೀವಿ. ಈ ಪರಿಸ್ಥಿತಿ ಬಂದೋಯ್ತೆ. ಮನೆ ಸಭಾಧ್ಯಕ್ಷರೇ, ನಾನು ಹೇಳೋದು ನಿಮ್ಮ ಮುಖ್ಯನ ಕಂದಾಯ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಈ ಜಿಲ್ಲೆಯಲ್ಲಿ ಲೂಟಿ ನಡೀತಾ ಇದೆಯಲ್ಲ ಅದಕ್ಕೆ DC ಇವರು ಎಲ್ಲ ಒಳ್ಳೆ ರೆವಿನ್ಯೂ ಸೆಕ್ರೆಟ್ರಿಗೆ ಎಷ್ಟು ಸಾರಿ ಹೇಳಿದ್ದೀವಿ, ಎಷ್ಟು ಲೆಟ್ರ್ ಕೊಟ್ಟಿದ್ದೀವಿ, 4 ಜನ MLAಗಳು. ಯಾಕೆ ತನಿಖೆ ನಡೆಸೋಕ್ಕೆ ನಿಮಗೆ? ಕಂದಾಯ ಇಲಾಖೆನ ಸಮಗ್ರವಾಗಿ ಜಿಲ್ಲೆದು ತನಿಖೆ ನಡೆಸೋದಕ್ಕೆ ನಾನು ಆಗ್ರಹ ಪಡಿಸ್ತೀನಿ. ಇದನ್ನು ಮುಖ್ಯಮಂತ್ರಿಗಳು, ಕಂದಾಯ ಮಂತ್ರಿಗಳು ಮಾಡಬೇಕು ಅಂತ ಹೇಳ್ತೀನಿ ಮನೆ ಸಭಾಧ್ಯಕ್ಷರು. ಮತ್ತೆ ಇನ್ನೊಂದು ಹೇಳ್ತೀನಿ, ಇವತ್ತು ಮನೆ ಹಾಸನದ ಆಸ್ಪತ್ರೆ ಇದೆ. ಹಾಸನ ಆಸ್ಪತ್ರೆ ದನನೂ ಎಷ್ಟೋ ಬೇಕಾದ್ರೆ ಅದ್ರೊಳಗಡೆ ಬಿಟ್ಟರು ಒಳ್ಳೇದು. ಏನು ಅದ್ರೊಳಗಡೆ ಜನ ಕಾಲಕ್ಕಾಗುತ್ತಾ? ಇವತ್ತಲ್ಲಿ ಹೋದರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಚೀಟಿ ಬರ್ಕೊಡ್ತಾರೆ, 5 ಲಕ್ಷ, 3 ಲಕ್ಷ, 4 ಲಕ್ಷ. ಈ ಪರಿಸ್ಥಿತಿ ಇದೆಯಲ್ಲ ಸರ್. ಪಾಪ ನಮ್ಮ ಮಂತ್ರಿಗಳ ಬಗ್ಗೆ ನಾನು, ಶರಣ್ ಪ್ರಕಾಶ್ ಬಗ್ಗೆ ನನಗೆ ಗೌರವ ಇದೆ. ದಯಮಾಡಿ ಹಾಸ್ಪಿಟ್ಲನ್ನ ಹಿಂದೆ ಪಾಪ ಅವ್ರು ಬಂದೆಲ್ಲ ಮಾಡಿ, ದಯಮಾಡಿ ಹಾಸ್ಪಿಟ್ಲನ್ನ ಬಡವರು ಹೊರಗಡೆ ಹೋದ್ರೆ 5 ಲಕ್ಷ, 4 ಲಕ್ಷ, 10 ಲಕ್ಷ, 15 ಲಕ್ಷ, ಈ ಥರ ಪರಿಸ್ಥಿತಿ ಇದೆ. ಉದಾಹರಣೆಗೆ ಹೇಳಿದರೆ ಮನೆ ಸಭಾಧ್ಯಕ್ಷೆ, ಯಾವ ರೀತಿ ದ್ವೇಷದ ರಾಜಕಾರಣ ಇದೆ ಅಂದರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಬಸವರಾಜ ಬೊಮ್ಮಾಯಿಯವ್ರು 4 ಜನ ಕೊಟ್ಟರು. ಅವರು ಬೆಳಗ್ಗೆ 2 ಜನ, ರಾತ್ರಿ 2 ಜನ. ಅಶೋಕ್ ಅವರೇ ದಯಮಾಡಿ ಒಂದು ಸ್ವಲ್ಪ ನೀವು ವಿರೋಧ ಪಕ್ಷದ ನಾಯಕರಿದ್ದೀರಿ. 4 ಜನ ಬೆಳಗ್ಗೆ 2 ಜನ, 2 ಜನ ಅವ್ರ ಪಾಪ ಬಾತ್ರೂಮ್ಗೆ ಹೋಗ್ಕೆ ಇದಕ್ಕೆ ಹೋಗ್ಕೆ ಅಂತ ಕೊಟ್ಟರೆ, ಅವ್ರನ್ನ ಈ ಸರ್ಕಾರ ಬಂದ ಮೇಲೆ ಎಲ್ರಿಗೂ ಕೊಡೋಕ್ಕೆ ಅವಕಾಶ ಇದೆ ಅಂತ ಯಾರೋ ಕಾವೇರಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರ ಪಾಪ ಅಂಥವ್ರಿಗೆಲ್ಲ DC ಪೋಸ್ಟು, ಡಿವಿಷನಲ್ ಇದು ಎಂಥದಪ್ಪ ಕಮಿಷನರ್ ಪೋಸ್ಟ್ ಕೊಡೋರು ಇನ್ಚಾರ್ಜ್. 4 ಜನಕ್ಕೆ ಸರ್ಕಾರಕ್ಕೆ ಬಡ್ತಾರೆ ಇದೆಯಲ್ರು. ಮಾಜಿ ಪ್ರಧಾನಮಂತ್ರಿ ಈ ರೀತಿ ನಡ್ಕೋತಾರಲ್ರಿ. ಬಸವರಾಜ ಬೊಮ್ಮಾಯಿ ಕೊಟ್ಟಂತ 4 ಜನ ಪಾಪ ಕರೆದ್ರು, ದೇವೇಗೌಡರು ಆರೋಗ್ಯ ಮುಖ್ಯ ಅಂತ 4 ಜನ ಅಶ್ವತ್ಥನಾರಾಯಣವ್ರು ಕೊಟ್ಟರೆ, ಅದನ್ನು ಇವತ್ತು ವಾಪಸ್ ತಗೊಂಡು ಕಾನೂನಲ್ಲಿ ಅವಕಾಶ ಇಲ್ಲ ಕೊಡೋಕ್ಕೆ ಬರೋಕ್ಕೆ ಅಂತೇಳಿ ಇದನ್ನು ಕಾನೂನು ಲೆಕ್ಕ ಹಾಕ್ತಾರಲ್ಲ. ಎಷ್ಟು ಲೂಟಿ ನಡೀತಾ ಇದೆ, ಎಳೆ ಬಿಡಿಸ್ತೀನಿ ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನು ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ. ಪರಮೇಶ್ವರರೇ, ರೇವಣ್ಣ ಮುಗಿದೋಗಿ 2028ಕ್ಕೆ ರೇವಣ್ಣದ್ದು ಏನು ಅಂತ ಶಕ್ತಿ ತೋರಿಸ್ತೀನಿ. ನೀವು ಡೆಪ್ಟಿ CM ಇದ್ದರೆ, ನಾನು ಮಂತ್ರಿ ಇದ್ದೆ. ಡೆಲ್ಲಿ ಒಳಗೆ ಏನು ನಡೀತೋ ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ, ನಾನೇನು ಕೇರ್ ಮಾಡಲ್ಲ. ಏನು 2028 ನೋಡೋಣ, ಅದೊಂದು ಎಲೆಕ್ಷನ್ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ರಾಜಕೀಯದಲ್ಲಿ ಇದ್ದು ನೋಡೋಣ. ನನಗೆ ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ ಪರಮೇಶ್ವರಲ್ಲಿ ಕೂತವ್ರೆ, ನನ್ನ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್. ಯಾವ್ದಾದ್ರು ಫೋಟೋ ಇತ್ತ ನಂದು, ಯಾವ್ದಾದ್ರು ಇದಿತ್ತ, ನಾನು ಮಾತಾಡಿರೋದು ಯಾವ್ದಾದ್ರು ಕ್ಯಾಸೆಟ್ ಇತ್ತ? ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ FIR? ಹಂಗೆ ಇರಲಿ ಪರಮೇಶ್ವರನ, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಸರ್ಕಾರಗಳು ನಡೆಸಬೇಕು ಅಂತೇಳಿ ನಾನು ಅದ್ರ ಬಗ್ಗೆ, ಪರಮೇಶ್ವರವ್ರ ಬಗ್ಗೆ ನನಗೆ ಗೌರವ ಇದೆ. ಕೆಲವ್ರಿಗೆ ಏನು ಮಾಡ್ತೀನಿ, ಅವ್ರ ಪರಿಸ್ಥಿತಿ ಇವತ್ತು ಇಕ್ಕಟ್ಟಿನಲ್ಲಿದ್ದಾರೆ. ಪರಮೇಶ್ವರವ್ರು ಇಕ್ಕಟ್ಟಿನಲ್ಲಿದ್ದ ನಾನೇ ಯಾಕೆ ಪಾಪ ಅವ್ರ ಬಗ್ಗೆ ದೂರಕ್ಕೆ ಹೋಗಲಿ? ನಾನು ಹೇಳೋದು ಕೂತ್ಕೊಳ್ರಿ, ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ ಬಂಡವಾಳ. ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ
ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.